ಮತ್ತೆ ಇಂಥ ಪಾಯಸ ನಿಮ್ಗೆ ಸಿಕ್ಕುತ್ತೋ ಇಲ್ವೋ ಬೇಗ ಕುಡೀರಿ. ಹಾಯ್. ಇವತ್ತು ನೀವು ಮಾಡಿದ ಅಡುಗೆ ತುಂಬಾ ಚೆನ್ನಾಗಿತ್ತು. ಪಾಯಸ ಅಂತೂ ಸೂಪರ್. ಅಲ್ಲ, ಬೆಳೆದಿದ್ದೆಲ್ಲ ಅಮೆರಿಕದಲ್ಲಿ ಅಂತ ಹೇಳಿದ್ರಿ, ಆದ್ರೆ ಇಂಡಿಯನ್ ಅಡುಗೆ ಇಷ್ಟು ಚೆನ್ನಾಗಿ ಮಾಡಕ್ ಹೇಗೆ ಕಲ್ತ್ರಿ? ಯಾಕಂದ್ರೆ ನಾನು ಇಂಡಿಯನ್, ನೆನ್ಪಿಟ್ಕೊಳ್ಳಿ. ಓಹೋ, ಹೌದಾ? ನಮ್ಗೆ ಗೊತ್ತೇ ಇರಲಿಲ್ಲ ನೋಡಿ. ಒಂದು ಕೆಲಸ ಮಾಡ್ಬೋದಲ್ವಾ, ಪ್ರತಿದಿನ ನೀವೇ ಅಡುಗೆ ಮಾಡ್ಬೋದಲ್ವಾ? ಇನ್ನೂ ಒಂದು ಕೆಲಸ ಮಾಡ್ಬೋದು ನೋಡಿ. ಏನು? ಅಡುಗೆ ಮಾಡೋದ್ರ ಜೊತೆಗೆ ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ನೀರು ತರೋದು ಎಲ್ಲ ನಾನೇ ಮಾಡಿಬಿಡ್ತೀನಿ. ನಿಮಗೆ ಬೇಕು ಅಂದರೆ ಪಕ್ಕದ ಮನೆಗೆ ಹೋಗಿ ನಾನೇ ಕೆಲಸ ಮಾಡ್ತೀನಿ. ಛೇ, ಕ್ವೀನ್ ಕೆಲಸ ಮಾಡೋದಾ? ಮಾಡಿಸ್ಬೇಕು. ನೀವು ಹೇಳಿದ್ರೆ ಆ ಕೆಲಸ ನಾನು ಮಾಡೋದಕ್ಕೆ ರೆಡಿನಪ್ಪ. ಶಾರ್ವರಿ ಅವರೇ, ಇವತ್ತೊಂದು ಕೆಲಸ ಮಾಡೋಣ. ನಾವಿಬ್ರು ಮಾತಾಡೋದೇ ಬೇಡ, ಒಬ್ರನ್ನೊಬ್ರು ನೋಡೋದು ಬೇಡ. ನಾನು ಇಲ್ಲೇ ಮಲ್ಕೋತೀನಿ. ಹೊರಗೆ ತುಂಬ ಕಷ್ಟ ಆಗ್ತಿದೆ. ಏನು ಹೇಳ್ತೀರಿ? ಇಲ್ಲ, ನಾನು ತಮಾಷೆ ಮಾಡಿದೆ ಅಂತ ಅನ್ಕೋಬೇಡಿ. ಮನೇಲಿ ಎಲ್ರಿಗೂ ಅನುಮಾನ ಬಂದಿದೆ. ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಅತ್ತೆ ಮಾವನಿಗೆ ಮದುವೆ ಇಷ್ಟ ಆಗಿಲ್ಲ. ನನಗೂ ಕೂಡ. ನನಗೂ ಇಷ್ಟ ಇರಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಲ್ವಾ? ಆದರೆ ನನ್ನ ಮುಂದೆ ಬೇರೆ ದಾರಿ ಇರಲಿಲ್ಲ. ಈಗ ಆಗಿದ್ದು ಆಗೋಗಿದೆ. ಅಂದರೆ ಮದುವೆ ಆಗೋಗಿದೆ. ಇನ್ನು ಮುಂದೆ ಕೂಡ ನೀವು ಹೇಳಿದಾಗೆ ಇರ್ತೀನಿ ಅಂತ ಅಷ್ಟೇ. ಡೋಂಟ್ ವರಿ. ಆದರೆ ಹೊರಗಡೆ ಮಲ್ಗೋದು ಬೇಡ ಪ್ಲೀಸ್. ನಿಮ್ಮಲ್ಲೇ ಸ್ವಲ್ಪ ಜಾಗ ಕೊಡಿ, ಬದುಕೋತೀನಿ. ಐ ಮೀನ್, ಈ ರೂಮಲ್ಲಿ ಸ್ವಲ್ಪ ಜಾಗ ಕೊಡಿ, ಮಲ್ಕೋತೀನಿ ಅಂತ. ಹಾಗಂದ್ರೆ ಹೇಗೆ? ಆಯ್ತು ಸರಿ, ಆದ್ರೆ ಸಂಜು ಹೊರಗೆ ಬಂದೇ ಇಲ್ವಲ್ಲ, ಈಗ ನಾನು ಏನು ಮಾಡಲಿ? ಬಂದೇ ಬರ್ತಾನೆ, ಇನ್ನೆಲ್ಲಿಗೆ ಹೋಗ್ತಾನೆ? ಹೊತ್ತು ಹೊರಗಡೆ ಹಾಕ್ತಾಳೆ, ನೋಡ್ತಾ ಇರು. ಅಮ್ಮ, ನಂಗೆ ಡೌಟು. ನನ್ನ ಬಲ್ಗಣ್ಣು ಯಾಕೋ ಅದರ್ತಾ ಇದೆ. ಅವ್ನು ಬರಲ್ಲ ಅನ್ಸುತ್ತೆ. ನೀನು ಕಣ್ಣು ಮೇಲೆ ಹೊಡಿತೀನಿ, ನೋಡ್ತಾ ಇರು. ಜಾನು, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ಹೋಯ್ತು. ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ಯಾ ತಾನೇ? ಹಾಗೆ ನಡ್ಕೋಬೇಕು. ಸಂಜು ಹತ್ರ ಕೂಡ ನೀನು ಹಾಗೆ ನಡ್ಕೋಬೇಕು ಅಷ್ಟೇ. ಹೋಗಮ್ಮ, ನಂಗೊಂಥರ ಅಂಗಾಲ್ಗಲ್ಲಿ ಗುಳುಗುಳು ಅನ್ನುತ್ತಲ್ಲ, ಹಾಗಾಗುತ್ತೆ. ಜಾನು, ಸರಿ ಬಿಡು, ನೀನು ಹೇಳ್ದಾಗೆ ಕೇಳ್ತೀನಿ. ಹೇಳು. ಬೇಡ, ಹೊರಗಡೆ ಹೋಗಿ. ಸರಿ ಬಿಡಿ, ನನ್ನ ಹಣೆಯಲ್ಲಿ ಏನು ಬರ್ದಿದ್ಯೋ ಅದೇ ಆಗುತ್ತೆ. ಓಕೆ, ಗುಡ್ ನೈಟ್.
ಬಾಯ್. ಒಂದು ನಿಮಿಷ. ಕರೆದ್ರಾ? ಈ ಮನೇಲಿ ನನ್ನಿಂದ ಪ್ರಾಬ್ಲಮ್ ಆಗೋದು ನನಗಿಷ್ಟ ಇಲ್ಲ. ನೀವು ಈ ರೂಮಲ್ಲೇ ಮಲ್ಕೋಬೋದು. ಆದರೆ ಮಾತೇ ಆಡಲ್ಲ ರೀ, ಮುಖ ಕೂಡ ನೋಡಲ್ಲ. ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಬಾಗ್ಲಾಗ್ಬೋದಾ? ಮೌನಂ ಸಮ್ಮತಿ ಲಕ್ಷಣಂ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂತ ಮಧುರಾಯ. ಮಾತಾಡಲ್ಲ ಅಂತ ಹೇಳಿದ್ದೆ, ಹಾಡಾಡಲ್ಲ ಅಂದಿರಲಿಲ್ಲ ಅಲ್ವಾ? ಇರ್ಲಿ ಬಿಡಿ, ಹಾಡು ಆಡಲ್ಲ. ಇದೇ ಕೋಪ ಕೊನೆವರೆಗೂ ಇಟ್ಕೊ ಮಗಳೇ. ಮುಂದೆ ಒಂದಲ್ಲ ಒಂದು ದಿವಸ ಎಲ್ಲ ಒಳ್ಳೇದಾಗತ್ತೆ. ಇಲ್ಲಿ ನೋಡು, ನಾವು ಅವನನ್ನ ಗಮನಿಸ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಒಳಗಡೆ ಹೋಗಿ ಮಲ್ಗೋ ನಿರ್ಧಾರ ಮಾಡಿದ್ದಾನೆ. ಅದು ಬಿಟ್ರೆ ಅವರಿಬ್ಬರ ಮಧ್ಯೆ ಅಂತ ಸಂಬಂಧ ಏನೂ ಇಲ್ಲ. ಹೋಗಿ ನೀನು ಮಲ್ಕೋ. ಅವಳ ನಿದ್ದೆನ ಹೇಗೆ ಹಾಳು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಬ್ಬಾ, ಈಗಲಾದ್ರೂ ನಿನ್ಗೆ ಒಳ್ಳೆ ಬುದ್ಧಿ ಬಂತಲ್ಲ ಕಂದ, ಸಾಕು. ಅಮ್ಮ, ಶಾರ್ವರಿ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಅಯ್ಯೋ ದೇವ್ರೆ, ಅದಕ್ಕೆ ನಾನು ಇದೀನಲ್ಲ, ನಾನು ತಲೆ ಕೆಡ್ಸ್ಕೊತೀನಿ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯಾ? ಹೋಗಿ ಮಲ್ಕೋ ಹೋಗಮ್ಮ, ಹೋಗೆ. ಸರಿ.
ವಸುಂಧರಾ ದೊಡ್ಡಮ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ವಾ? ನಾನು ಫೋನ್ ಮಾಡಿದ್ದು ವಸುಂಧರಂಗಲ್ಲ. ಇದಕ್ಕೇನು ಹೇಳ್ತೀರಿ? ನಿಮ್ದು ತುಂಬಾ ಕಲ್ಮನ್ಸಪ್ಪ. ಯಾರಿಗೂ ನಿಮ್ಮಷ್ಟು ಕಲ್ಮನ್ಸಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಮನೆ ಮುರಿದು ಬಿದ್ದಿದೆ, ಆದ್ರೂ ಏನೂ ಆಗಿಲ್ಲ ಅನ್ಕೊಂಡು ಇಲ್ಲೇ ಇದ್ದೀರಿ. ದೂರ ಇದ್ದೀನಿ ಅಂದ ಮಾತ್ರಕ್ಕೆ ಗೌರವ ಇಲ್ಲ, ಪ್ರೀತಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸಂಜು. ನೀವು ಬರೀ ಮಾತಾಡ್ತೀರಷ್ಟೇ, ಅದ್ರ ಹಾಗೆ ನಡ್ಕೊಳ್ಳೋದಿಲ್ಲ. ಇದ್ದೊಬ್ಬ ಮಗನ್ನು ಕಳ್ಕೊಂಡು ಇವಾಗ ಅವ್ರು ಯಾವ ಸ್ಥಿತಿಯಲ್ಲಿ ಇದ್ದಾರೋ ಅನ್ನೋ ಚಿಂತೆ ನಿಮಗೆ ಇದ್ದಿದ್ರೆ ನೀವು ವಸುಂಧರಾ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ರಿ. ಎಲ್ಲದಕ್ಕೂ ಕಾರಣ ಇರುತ್ತೆ ಸಂಜು. ವಿಷಯ ಗೊತ್ತಿಲ್ಲದೆ ಮಾತಾಡಬಾರ್ದು. ಯಾಕೆ ಮಾತಾಡ್ಬಾರ್ದಪ್ಪ? ಏನ್ ಕಾರಣ? ಇಷ್ಟ ಆದವ್ರನ್ನ ದೂರದಲ್ಲಿ ನರಳೋಕ್ ಬಿಟ್ಟು ಏನ್ ಸಾಧನೆ ಮಾಡ್ಬೇಕು ಅಂತ ಇದ್ದೀರಿ? ನೀವು ಅಲ್ಲಿಗೆ ಹೋದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆದ್ರೂ ಆಗತ್ತಪ್ಪ. ನೀವು ಇಲ್ಲಿ ನಿಂತ್ಕೊಂಡು ಫೋನ್ ಮಾಡೋದು ನೀವು ಅವ್ರಿಗೆ ಮಾಡೋ ಅವಮಾನ. ನಾನು ಇಲ್ಲಿದ್ದೀನಿ ಅಂದ ಮಾತ್ರಕ್ಕೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಯಾಕೆ ಅನ್ಕೋತೀಯ? ವಸುಂಧರನ ಭೇಟಿ ಮಾಡಿದಷ್ಟು ಎಲ್ರಿಗೂ ಅಪಾಯ ಜಾಸ್ತಿ ಕಣೋ. ಅದೇ ಏನ್ ಅಪಾಯ? ಯಾರಿಂದ? ಈ ಮನೆಯವರಿಂದಾನ? ಹಾಗಾದ್ರೆ ಏನದು? ನನಗೆ ಹೇಳಿ, ನಾನು ನಿಮ್ಮ ಮಗ, ನನ್ನ ಹತ್ರ ಹಂಚ್ಕೊಳ್ಳಿ. ಯಾರಿಗೆ ಇಷ್ಟೊಂದು ಭಯ ಪಡ್ಕೊಂಡು ಬದುಕ್ತಾ ಇದ್ದೀರಪ್ಪ ನೀವು? ಎಲ್ಲ ಸರಿ ಹೋಗುತ್ತೆ ಸಂಜು. ಕಾಲ ಬಂದಾಗ ನಿನಗೆ ಎಲ್ಲ ಗೊತ್ತಾಗತ್ತೆ. ಕಾಲ ಬರೋವರೆಗೂ ಕಾಯಕ್ಕಾಗಲ್ಲಪ್ಪ. ವಸುಂಧರಾ ದೊಡ್ಡಮ್ಮನಿಗೆ ಯಾರಿದ್ದಾರೆ ಅಲ್ಲಿ? ಒಂದ್ ಕೆಲಸ ಮಾಡಿ, ನೀವೇ ಹೋಗಿ ದೊಡ್ಡಮ್ಮನ ಇಲ್ಲಿ ಕರ್ಕೊಂಡು ಬನ್ನಿ. ನಿಮ್ ಹೆಂಡತಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಏನು ಅಮ್ಮನ್ಗೆ ನೋವಾಗತ್ತಾ? ಅವ್ರ ಹತ್ರ ನಾನು ಮಾತಾಡ್ತೀನಿ. ಒಂದೆರಡು ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಪ್ಪ. ಈ ಸಮಯದಲ್ಲಿ ಅವ್ರಿಗೆ ನಿಮ್ಮ ಆಶ್ರಯ ಬೇಕು ಅಲ್ವಾ? ನೀವು ಹೀಗೆ ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರಾ ಅಂದ್ರೆ ನಿಮ್ಮಿಂದ ಆ ಕೆಲಸ ಆಗಲ್ಲ ಅಂತ ತಾನೇ ಅರ್ಥ? ಸರಿ, ನಿಮ್ಮಿಂದ ಆಗದೆ ಇರೋ ಕೆಲಸನ ನಾನು ಮಾಡ್ತೀನಿ, ನೋಡ್ತಾ ಇರಿ. ಸಂಜು, ದುಡುಕ್ತಾ ಇದೆಯಾ? ಈ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಒಂದು ಸಮಸ್ಯೆ ಆಗುತ್ತೆ. ಬೇಡ, ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ನಾನು ನೀವಲ್ಲಪ್ಪ. ನೀವು ಈ ಮನೇಲಿ ಯಾವ ಕಾರಣಕ್ಕೆ ಹೆದರ್ಕೊಂಡು ಬದುಕ್ತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ನನಗೆ ಯಾರು ಭಯನೂ ಇಲ್ಲ. ವಸುಂಧರಾ ದೊಡ್ಡಮ್ಮ ಈ ಮನೇಲಿ ಇರ್ತಾರೆ ಇನ್ ಮುಂದೆ. ಮನೆ ಹೊಡೆದು ಚೂರ್ ಚೂರ್ ಆಗುತ್ತೆ ಸಂಜು. ಆಗ್ಲಿ ಬಿಡಿ. ಈಗೇನು ತುಂಬ ಕುಟುಂಬ ತರ ಇಲ್ವಲ್ಲ, ಈಗಲೂ ಹಾಗೆ ಇದೆ. ಆದ್ರೆ ಒಟ್ಟಿಗೆ ಇದೀವಿ ಅಂತ ತೋರಿಸ್ಕೊತಿದೀವಿ ಅಷ್ಟೇ. ಸ್ವಲ್ಪ ಹೊತ್ತಿನಲ್ಲಿ ವಸುಂಧರಾ ದೊಡ್ಡಮ್ಮ ಇಲ್ಲಿ ಇರ್ತಾರೆ. ಯಾವಾಗ ಬಂದೆ ಸಂಜು? ಅಮ್ಮ, ನಾನು ಬಂದು ತುಂಬ ಹೊತ್ತಾಯ್ತು. ಸಂಜು, ನೀನಂಗ ಅಮ್ಮ ಅಂದ್ಯಾ? ಅಮ್ಮ ನೀವು, ಮಗ ನಾನು. ತಾಯಿಗೆ ಮಗ ಅಮ್ಮ ಅಂತ ಅನ್ಲೇಬೇಕಲ್ವಾ? ಅಮ್ಮ ಅಂದ್ಯಲ್ಲ, ತುಂಬಾ ಖುಷಿ ಆಯ್ತು ಸಂಜು. ಇಷ್ಟು ದಿನ ನೀನ್ ದೊಡ್ಡಮ್ಮ ಅಂದಾಗೆಲ್ಲ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಈಗ ಅಮ್ಮ ಅಂದ ತಕ್ಷಣ ನನಗೆ ನನ್ನ ಸಾತ್ವಿಕೆ ನೆನಪಾದ. ಮುಂದೆ ಸಾತ್ವಿಕಣ್ಣನ ನೆನಪು ನಿಮ್ಗೆ ಯಾವತ್ತೂ ಕಾಡಬಾರ್ದು. ಹಾಗೆ ನೋಡ್ಕೋತೀನಿ ನಿಮ್ಮನ್ನ. ಸಾತ್ವಿಕಣ್ಣ ಯಾವತ್ತೂ ನಮ್ಮ ಮನಸ್ಸಲ್ಲೇ ಇರ್ತಾನೆ. ಅದು ಹೇಗೆ ಸಾಧ್ಯ ಸಂಜು? ಸಾತ್ವಿಕ್ ಬರೀ ನನ್ನ ಮಗ ಮಾತ್ರ ಆಗಿರ್ಲಿಲ್ಲ. ನಾನು ಎಲ್ಲರಿಂದ ದೂರ ಬಾಳಿ ಬದುಕ್ತಾ ಇದ್ದೆ ಅಂದ್ರೆ ಅದಕ್ಕೆ ಸಾತ್ವಿಕ್ ನನಗೆ ಕೊಟ್ಟ ಶಕ್ತಿ. ನನ್ನಲ್ಲಿ ಸ್ವಾಭಿಮಾನ, ಹಠ ತುಂಬೋದಕ್ಕೆ ಸಾತ್ವಿಕೆ ಕಾರಣ. ನಾನು
ಅವನ ಮೇಲೆ ನಂಬಿಕೆ ಇಟ್ಟಿದ್ದೆ, ಅವನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದ. ಆದರೆ ಆ ದೇವರು ಇಬ್ಬರ ನಂಬಿಕೆನೂ ಹಾಳು ಮಾಡಿಬಿಟ್ಟ. ಮಗನ್ ಕಳ್ಕೊಂಡು ದುಃಖ ನನಗೆ, ಅಣ್ಣನ್ ಕಳ್ಕೊಂಡು ದುಃಖ ಶಾಲುಗೆ. ಜೀವನ ಪರ್ಯಂತ ನಮ್ಮನ್ನು ಕಾಡುತ್ತೆ. ಇದು ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ. ಹಾಗಂತ ದುಃಖದಲ್ಲೇ ಬದುಕನ್ನ ಕಳೆಯೋಕ್ಕಾಗಲ್ಲಮ್ಮ. ಸಾತ್ವಿಕಣ್ಣ ಯಾವತ್ತೂ ನಿಮ್ಮನ್ನ ದುಃಖದಲ್ಲಾಗಿರ್ಲಿ ಕಣ್ಣೀರಲ್ಲಾಗಿರ್ಲಿ ನೋಡೋಕೆ ಇಷ್ಟಪಟ್ಟವನಲ್ಲ. ಮುಂದೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರದೇ ಇರೋ ಹಾಗೆ, ಯಾವುದೇ ನೋವು ನಿಮ್ಮನ್ನ ಕಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಆ ನಂಬಿಕೆ ಇದೆ ಕಣೋ ಸಂಜು ನನಗೆ ನಿನ್ನ ಮೇಲೆ. ನನಗೆ ನೀನು ಬೇರೆ ಅಲ್ಲ, ನನ್ನ ಸಾತ್ವಿಕ್ ಬೇರೆ ಅಲ್ಲ. ನನ್ನ ಸಾತ್ವಿಕ್ನ ನಾನು ನಿನ್ನನ್ನು ನೋಡ್ತೀನಿ ಕಣೋ. ಅದಕ್ಕೆ ನಾನು ಬಂದಿರೋದು. ಶಾಲಿನಿ, ಬಟ್ಟೆ ಪ್ಯಾಕ್ ಮಾಡು. ಯಾಕಣ್ಣ? ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಿಮ್ಮನೆಗ? ಸಾಧ್ಯ ಇಲ್ಲ ಸಂಜು, ನನ್ನ ಮನೆ ಇದು. ಈ ಮನೆ ಬಿಟ್ಟು ಬರೋದಕ್ಕೆ ಆಗಲ್ಲ ಸಂಜು. ಅಮ್ಮ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕಂತಾನೆ ನಾನು ಬಂದಿರೋದು. ಅಣ್ಣ, ಅಮ್ಮಂಗಷ್ಟೇ ಅಲ್ಲ, ನನಗೂ ಆ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ. ಇವತ್ತು ನೀವು ಏನು ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಶಾಲಿನಿ. ನಾನು ನಿರ್ಧಾರ ಮಾಡಾಗಿದೆ. ಬಲವಂತ ಮಾಡಬೇಡ ಸಂಜು. ಈ ಮನೆಯಲ್ಲಿ ನನಗೆ ನನ್ನ ಮಗನ ನೆನಪಿದೆ. ಈ ಮನೆಯಿಂದ ಹೊರಟು ಹೋದ್ರೆ ನನ್ನ ಮಗನ್ಗೆ ಅವಮಾನ ಮಾಡ್ದ ಹಾಗೆ. ನೆನಪು ಸಾಯೋವರೆಗೂ ಇರುತ್ತಮ್ಮ. ನಾನು ಮಣ್ಣಾಗೋವರೆಗೂ ಸಾತ್ವಿಕಣ್ಣ ನನ್ನಿಂದ ದೂರ ಆಗಲ್ಲ. ಆದರೆ ಈ ಸ್ಥಿತಿಯಲ್ಲಿ ನಿಮ್ಮನ್ನು ಒಂಟಿ ಆಗ್ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ. ಮಗ ಅಂದಿದ್ದೀರಿ, ಬರಲ್ಲ ಅನ್ಬೇಡಿ. ನನ್ಗೆ ಆ ಮನೆ ಇಷ್ಟ ಇಲ್ಲ ಸಂಜು. ನಾನು ಆ ಮನೆಗೆ ಬಂದ್ರೆ ನನಗಿನ್ನೂ ನೋವೇ ಸಿಗೋದು. ಅಮ್ಮ, ಕಾಲ ಎಲ್ಲಾನು ಮರೆಸುತ್ತೆ. ನಮ್ಮ ಬದುಕಲ್ಲಿ ಹೀಗೆಲ್ಲ ಆಗ್ತಿದೆ ಅಂದ್ರೆ ಅದಕ್ಕೊಂದು ದೊಡ್ಡ ರೀಸನ್ ಇದ್ದೇ ಇರತ್ತೆ. ಬರೀ ಕಷ್ಟನೇ ಕೊಡಲ್ಲ ದೇವರು, ಮುಂದೆ ಸುಖ ಕೂಡ ಕೊಡ್ತಾನೆ. ಪ್ಲೀಸ್ ಇಲ್ಲ ಅನ್ಬೇಡಿ ಅಮ್ಮ. ಈ ವಿಷಯದಲ್ಲಿ ನಂಗೆ ಬಲವಂತ ಮಾಡಬೇಡ ಸಂಜು. ಪ್ಲೀಸ್ ನೀ ಹೊರಡು. ನೀವೀಗ ಬರದೇ ಇರೋದು ಸಾತ್ವಿಕಣ್ಣನಿಗೆ ಮಾಡೋ ಅವಮಾನ ಅಮ್ಮ. ಅವನ ಕೊನೆ ಆಸೆ ಕೂಡ ಅದೇ ಆಗಿತ್ತು ಅನ್ನೋದು ನೀವು ಮರಿಬೇಡಿ. ಅಮ್ಮ ಮತ್ತೆ ಶಾಲಿನಿನ ನೀನೇ ನೋಡ್ಕೋಬೇಕು. ಅಮ್ಮನಿಗೆ ಅಪ್ಪನ ಕಂಡ್ರೆ ಪ್ರೀತಿ, ಗೌರವ, ಕಾಳಜಿ. ನಾನು ಹೋದ್ಮೇಲೆ ಅಮ್ಮ ಮತ್ತೆ ಶಾಲಿನಿನ ಮನೆಗೆ ನೀನೇ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್ ಸಂಜು, ಪ್ಲೀಸ್. ಹೌದು, ಶಾರ್ವರಿನ ಮದುವೆ ಆಗ್ಬೇಕು. ಅಮ್ಮನಿಗೆ ಶಾಲಿನಿಗೆ ನೀನೇ ಮಗ ಆಗಿರ್ಬೇಕು. ಅಮ್ಮನ ಶಾಲಿನ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಅಣ್ಣನ ಕೊನೆ ಆಸೆ. ಅದರಲ್ಲಿ ಒಂದನ್ನು ಪೂರೈಸಿದ್ದೀನಿ, ಇದೊಂದೇ ಬಾಕಿ ಇರೋದು. ಪ್ಲೀಸ್ ಇಲ್ಲ ಅನ್ಬೇಡಿ, ನನ್ನ ಜೊತೆಗೆ ಮನೆಗೆ ಬನ್ನಿ ಪ್ಲೀಸ್. ಅಮ್ಮ, ಸಾತ್ವಿಕಣ್ಣನ ಕೊನೆ ಆಸೆ ಪೂರೈಸದೇ ಇದ್ರೆ ಅದು ನಾವು ಸಾಯೋವರೆಗೂ ನಮ್ಮನ್ನು ಕಾಡ್ತಾ ಇರತ್ತೆ. ಪ್ಲೀಸ್. ಈಗ ನೀವು ಬಂದ್ರೆ ನಿಮಗೆ ಸ್ವಾಭಿಮಾನ ಅಡ್ಡ ಬರುತ್ತೆ, ಮನಸ್ಸಿಗೆ ಹಿಂಸೆ ಆಗುತ್ತೆ, ಇಷ್ಟ ಇಲ್ದಿರೋ ಮುಖಗಳನ್ನ ನೋಡ್ಕೊಂಡು ಬದುಕಬೇಕಾಗತ್ತೆ. ಆದರೆ ಮುಂದೆಲ್ಲ ಸರಿ ಹೋಗುತ್ತೆ ಅಮ್ಮ. ನೀವು ಸ್ವಾಭಿಮಾನಿ. ಇಷ್ಟು ದಿನ ನಿಮ್ಮ ಹತ್ರ ಹೇಗೆ ಕೇಳೋದು ಅಂತ ಯೋಚನೆ ಮಾಡ್ತಿದೆ. ಆದರೆ ಎಲ್ಲದಕ್ಕಿಂತ ಈಗ ಅಣ್ಣನ ಆಸೆ ಪೂರೈಸೋದೊಂದೇ ನಮ್ಮ ಮುಂದೆ ಇದೆ. ಪ್ಲೀಸ್ ಅಮ್ಮ, ಇಲ್ಲ ಅನ್ಬೇಡಿ. ಇಲ್ಲ ಅಂದರೆ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಪ್ಲೀಸ್. ಅಮ್ಮ ಬನ್ನಿ ಹೋಗೋಣ.
ನಿಮ್ಮ ಜವಾಬ್ದಾರಿ ಜೊತೆ ಶಾಲಿನಿ ಮದುವೆ ಜವಾಬ್ದಾರಿ ಕೂಡ ನಂದೆ. ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾವು ಒಂದಿಷ್ಟು ತ್ಯಾಗ ಮಾಡಬೇಕಮ್ಮ. ಶಾರ್ವರಿ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ. ಅಣ್ಣ ಹೇಳ್ದಾನೋ ಒಂದೇ ಒಂದು ಕಾರಣಕ್ಕೆ ನಾನು ಅವ್ರನ್ನ ಮದುವೆ ಆಗಿದ್ದೆ. ಆ ಮನೆಯಲ್ಲಿ ಕೆಲವರಿಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ. ಆದರೆ ಹೊಂದ್ಕೊಂಡು ಹೋಗಲೇಬೇಕು. ಆದರೆ ಅಲ್ಲಿ ನಿಮ್ಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ಅಮ್ಮ, ಪ್ಲೀಸ್ ಬನ್ನಿ, ನನ್ನ ಮೇಲೆ ಆಣೆ. ಅವತ್ತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಶಾರ್ವರಿನ ನಮ್ಮ ಮನೆಗೆ ಕರ್ಕೊಂಡು ಹೋದೆ. ಅವತ್ತು ನೀವೇ ಹೇಳಿದ್ರಿ ಅಣ್ಣನ ಯಾವುದೇ ಆಸೆ ಪೂರೈಸೋಕೆ ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ. ಅಣ್ಣನ ಆಸೆನೂ ಅದೇ ಅಮ್ಮ, ನೀವು ನನ್ನ ಜೊತೆಗೆ ನಮ್ಮ ಮನೇಲಿ ಇರಬೇಕು ಅಂತ. ಈಗ ನನ್ನ ಜೊತೆಗೆ ನೀವು ಬರಲೇಬೇಕಮ್ಮ.